ಪ್ರೀತಕ್ಷಕರೇ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂತಹ ಒಟ್ಟು 3991 ಹುದ್ದೆಗಳನ್ನ ಫಿಲ್ ಮಾಡಕ್ಕೆ ಅಂತ ಹೇಳಿ ಅರ್ಜಿಯನ್ನ ಕಾಲ್ ಮಾಡಲಾಗಿದೆ. ಇದರಲ್ಲಿ 3395 ನಾನ್ ಹೆಚ್ಚಿಗೆ ಪೋಸ್ಟ್ ಗಳಿದಾವೆ. 595 ಹೆಚ್ಚಿಗೆ ಪೋಸ್ಟ್ ಇದೆ. ಅಂದ್ರೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, ಈ ಪೋಸ್ಟ್ ಇದೆ. ಈ ಎರಡೂ ಭಾಗದ ಹುದ್ದೆಗಳಲ್ಲಿ ಬೈಫರ್ಕೇಶನ್ ಏನೋ ಮತ್ತು ಈ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನೋ ಹಾಗೂ ಏಜ್ ಲಿಮಿಟ್ ಏನೋ ಮತ್ತು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟಿಂಗ್ ಡೇಟು ಎಂಡ್ ಡೇಟು ಯಾವುದು, ಇದಿಷ್ಟು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ಯಾರೆಲ್ಲ ಪೊಲೀಸ್ ಇಲಾಖೆಗೆ ಸೇರ್ಬೇಕು ಅಂತಿದ್ದಾರೋ ಅವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಜೊತೆಗೆ ಯಾರಾದ್ರೂ ಸ್ನೇಹಿತರು ಸೇರ್ಬೇಕು ಅಂತಿದ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ. ಹಾಗಾದ್ರೆ ಇದ್ರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನನ್ನ ಚಾನಲ್ ನಲ್ಲಿ ನಿಮ್ಗಾಗಿ ತರ್ತಿರ್ತೀನಿ. ಅದಕ್ಕಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದು ತಲುಪ್ತವೆ. ಮಾಡ್ಕೊಳ್ತಿರಲ್ಲ, ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲಿಗೆ ಈ ನಾನ್ HK ಏನಿದೆಯೋ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಏನ್ ಕರಿತೀವಿ, ಈ ಭಾಗದ ಹುದ್ದೆಗಳನ್ನ ಮೊದಲಿಗೆ ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 596 ಹುದ್ದೆಗಳ ನೇರ ನೇಮಕಾತಿ ಕುರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆ ಇರುತ್ತದೆ, ಗೊತ್ತಿರಲಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳಲಾಗುವುದು. ಕಾರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ದೇಹದಾಢ್ಯತೆ ಹಾಗೂ ಇತರೆ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ನಿಮಗೆ ಗೊತ್ತಿರಲಿ, ಫಿಸಿಕಲ್ ಟೆಸ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ರಿಟರ್ನ್ ಟೆಸ್ಟ್ ಅನ್ನ ಬರೆದು ನೀವು ಸಕ್ಸಸ್ ಆಗಿರ್ಬೇಕು. ಆ ನಂತರದಲ್ಲಿ ನಿಮ್ಗೆ ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ ಅಂತಕ್ಕಂಥದ್ದು. ಮುಂದುವರೆದು, ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ ಅಂತ ಹೇಳ್ತಾರೆ. ಈ ಲಿಪಿಕ ನೌಕರರ ಸೇವೆಗಳು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಇದಕ್ಕಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಕ್ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ವಿಡಿಯೋ ಮಾಡಿದ ತಕ್ಷಣದಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತವೆ. ನೀವು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬಹುದು. ಹಾಗಾದ್ರೆ ಲಿಪಿಕ ನೌಕರರ ಸೇವೆಗಳೂ ಸೇರಿದಂತೆ ಪೊಲೀಸ್ ಕಾನ್ಸ್ಟೇಬಲ್ ನೇರ ಹುದ್ದೆಗಳನ್ನ ಫಿಲ್ ಮಾಡೋಕೆ ಹೊರಟಿದೆ ಅಂತಕ್ಕಂಥದ್ದು. ಉಳಿದಂತೆ ಒಂದಷ್ಟು ವಿಚಾರವನ್ನ ಹೇಳ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಏನು ಮೀಸಲಾತಿ ಇದೆಯೋ ಅದನ್ನು ಕೂಡ ಇಲ್ಲಿ ಫಾಲೋ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡ್ತಾ ಇರಿ. ನಾವು ಇದಕ್ಕಾಗಿ ಎಷ್ಟು ಹುದ್ದೆಗಳು ಅವು ಬೈಫರ್ಕೇಟ್ ಹೇಗಾಗಿವೆ ಅಂತಕ್ಕಂಥ ನೋಡೋಣ ಬನ್ನಿ. ಪೊಲೀಸ್ ಇಲಾಖೆಯಲ್ಲಿ ಸ್ಥಳೀಯ ವೃಂದದ KK ಕಲ್ಯಾಣ ಕರ್ನಾಟಕ 371J ಬರುತ್ತಲ್ಲ, ಆ ರಿಸರ್ವೇಶನ್, ಅದರ ಅಡಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಇರುವ ಹುದ್ದೆಗಳ ವಿವರಗಳು ಅಂತ ಹೇಳ್ತಾರೆ. ಹುದ್ದೆ ವಿವರ: ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇತನ ಶ್ರೇಣಿ ಹೇಳ್ತಾ ಇದ್ದಾರೆ 37,500 76,100 ರೂಗಳು. ಇನ್ನು ಉಳಿದಂತೆ ಹುದ್ದೆಗಳ ಸಂಖ್ಯೆಯನ್ನ ನೋಡೋದಾದ್ರೆ, ನೇರ ಪುರುಷ 398, ನೇರ ಮಹಿಳೆ 133. ನೇರ ಪುರುಷ ನೇರ ಮಹಿಳೆ ಅಂತ ಹೇಳಿದ್ರೆ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನ್ ಮಾಡ್ತಾ ಇದಾರೆ ಆ ಪೋಸ್ಟ್ಗಳು ಅಂತ ಹೇಳಿ. ಇನ್ನು ಸೇವಾ ನಿರತ ಪುರುಷ, ಸೇವಾ ನಿರತ ಮಹಿಳೆ ಅಂತ ಎರಡಿದೆ, 46 ಮತ್ತೆ 14. ಇವು ಯಾವ ಅಂತ ಹೇಳಿದ್ರೆ ಆಲ್ರೆಡಿ ಸೇವೆಯಲ್ಲಿ ಇರ್ತಾರೆ, ಯಾವ್ದೋ ಪೋಸ್ಟ್ಗಳಲ್ಲಿ ಇರ್ತಾರೆ, ಅಂಥವ್ರನ್ನ ಈಗ ಇಲ್ಲಿ ಫಿಲ್ ಮಾಡಲು ಕೂಡ ಸಾಧ್ಯ ಇದೆ. ಅವು ಸೇವಾ ನಿರತ ಪೋಸ್ಟ್ಗಳು. ಇನ್ನು ಉಳಿದಂತೆ ಬಹಳ ವಿಶೇಷವಾಗಿ ನೋಡಿ, ಈಗೆಲ್ಲ ಏನ್ ರಿಸರ್ವೇಶನ್ಸ್ ಇದೆಯೋ ಅದನ್ನ ಫಿಲ್ ಮಾಡ್ತಾ ಇದ್ದಾರೆ. ತೃತೀಯ ಲಿಂಗಿ ಅಭ್ಯರ್ಥಿಗಳು, ಏನು ಮಂಗಳಮುಖಿಯರು ಅಂತಾನು ಕೂಡ ಕರಿತೇವೋ, ಆ ತೃತೀಯ ಲಿಂಗಿಗಳಿಗೂ ಕೂಡ 5 ಪೋಸ್ಟ್ ಅನ್ನ ರಿಸರ್ವ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಗೌರವಯುತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕಾಗಿ ಕರ್ನಾಟಕ ಸರ್ಕಾರ ಮೀಸಲಾತಿಯನ್ನು ಕೂಡ ಕೊಡ್ತಾ ಇದೆ. ಒಟ್ಟು 596 ಹುದ್ದೆಗಳನ್ನ ಈ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ತುಂಬ್ತಾ ಇದ್ದಾರೆ. ಇನ್ನು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಅಂತಿದೆ. ಅದರ ಚಾರ್ಟ್ ಒಂದಿದೆ, ಆಲ್ರೆಡಿ ನಾನು ಅದನ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಆ ಚಾರ್ಟ್ ಅನ್ನು ಕೂಡ ನೀವು ನೋಡ್ಬೋದು, ತೊಂದರೆ ಇಲ್ಲ ಅಂತಕ್ಕಂಥದ್ದು. ನೋಡಿ, ಹೀಗೆ ಏನು ರಿಸರ್ವೇಶನ್ ಚಾರ್ಟ್ ಇದೆಯೋ ಈ ರಿಸರ್ವೇಶನ್ ಚಾರ್ಟ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಕೆಇಎ ವೆಬ್ಸೈಟ್ ಅಲ್ಲೇ ಇದು ಕೂಡ ಸಿಗ್ತಾ ಹೋಗ್ತಿದೆ. ನೀವು ಬೇಕಾದ್ರೆ ಕೆಇಎ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿ, ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ನಾನೇ ಬೇಕಾದ್ರೆ ಮತ್ತೊಂದು ವಿಡಿಯೋನ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು. ಇನ್ನು ಉಳಿದಂತೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಹೇಳ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತೇಳಿ. ಈಗ ಕಂಪಲ್ಸರಿ PUC ಆಗಿರ್ಬೇಕು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಹೇಳಿದ್ರೆ. ಅದಕ್ಕೆ ಸಂಬಂಧಪಟ್ಟಂತ ತತ್ಸಮಾನ ಏನು ಡೀಟೇಲ್ಸ್ ಕೊಡ್ತಾರೆ, ನಾನು ಅದಕ್ಕೆ ಮತ್ತೊಂದು ವಿಡಿಯೋನ ನಿಮ್ಗೆ ಮಾಡ್ಕೊಡ್ತೀನಿ. ಈಗ ನೇರವಾಗಿ ನಾವು ಮುಂದಕ್ಕೆ ಯಾವ ಪ್ರವರ್ಗಗಳಿಗೆ ಗರಿಷ್ಠ ವಯೋಮಿತಿಯನ್ನ ನೀಡಿದ್ದಾರೆ ಅದನ್ನ ನೋಡ್ಬಿಡೋಣ. ಇಲ್ಲಿ ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಎಂಬುದಾಗಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಗರಿಷ್ಠ ವಯೋಮಿತಿಯನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಮೆರಿಟ್ ಯಾರಿದಾರೋ ಅವ್ರಿಗೆ 33 ವರ್ಷ ಗರಿಷ್ಠ ವಯೋಮಿತಿ, 33 ಇಯರ್ಸ್ ಅವ್ರಿಗೆ ಗರಿಷ್ಠ ವಯೋಮಿತಿ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳು ಇದೆ. ಇನ್ನು ಉಳಿದಂತೆ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ, ಟ್ರೈಬ್ಸ್ ಅಂತ ನಾವೇನ್ ಕರಿತೀವೋ ಅವ್ರಿಗೆ 38 ವರ್ಷಗಳನ್ನ ಗರಿಷ್ಠ ವಯೋಮಿತಿಯಾಗಿ ನೀಡಲಾಗಿದೆ. ಇನ್ನು ಉಳಿದಂತೆ ಸೇವಾನಿರತರು ಪೋಸ್ಟ್ ಅನ್ನ ಫಿಲ್ ಮಾಡ್ತಾರಲ್ಲ ಅವ್ರಿಗೆ, ಪುರುಷ ಮಹಿಳೆಯರಿಗೆ ಹೇಳ್ತಾ ಇದ್ದಾರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು 38 ವರ್ಷ, ಇವರಿಗೆ ಗರಿಷ್ಠ ಎಷ್ಟೋ ಬೇಸಿಕ್ ಆಗಿ 38 ವರ್ಷಗಳನ್ನ ನೀಡ್ತಾ ಇದ್ದಾರೆ ಜನರಲ್ ಮೆರಿಟ್ ಅವ್ರಿಗೆ. ಇನ್ನು ಉಳಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿಯನ್ನ ನೀಡಲಾಗ್ತಾ ಇದೆ. ಆಲ್ರೆಡಿ ಅವರು ಸೇವೆಯಲ್ಲಿ ಇರ್ತಾರೆ, ಅದಕ್ಕಾಗಿ ಈ ವಯೋಮಿತಿಯನ್ನ ಇಷ್ಟು ಗರಿಷ್ಠ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಉಳಿದಂತೆ ನಾನು ಆನಂತರದಲ್ಲಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಅರ್ಜಿ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್, ಎಂಡ್ ಡೇಟ್ ಅನ್ನ ಮುಖ್ಯವಾಗಿ ನೋಡ್ಬಿಡೋಣ. ಇದು ಬೇಕಾಗುತ್ತಲ್ಲ, ಅದಕ್ಕೆ ಫಸ್ಟ್ ನೋಡ್ಬಿಡೋಣ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026 ಅಂದ್ರೆ 8ನೇ ತಾರೀಕು ಆಲ್ರೆಡಿ ಅರ್ಜಿಯನ್ನ ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ವೆಬ್ಸೈಟ್ ಓಪನ್ ಇದೆ. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026, ಮುಂದಿನ ತಿಂಗಳು 3ನೇ ತಾರೀಕು ಲಾಸ್ಟ್ ಇದೆ. ಆದಷ್ಟು ಬೇಗ ಅಪ್ಲೈ ಅನ್ನ ಮಾಡಿ, ಬಹಳ ಉತ್ತಮ. ಇನ್ನು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂತ ಹೇಳಿದ್ರೆ 4/7/2026 ಅಂತಕ್ಕಂಥದ್ದು. ನಂತರದಲ್ಲಿ ಶುಲ್ಕದ ಚಾರ್ಟ್ ಅನ್ನ ಸ್ವಲ್ಪ ನೋಡ್ಬಿಡೋಣ, ಅದು ಕೂಡ ನಿಮಗೆ ಬೇಕಾಗುತ್ತೆ. ಆನ್ಲೈನ್ ಮೂಲಕ ನೀವು ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಇದರಲ್ಲಿ ಸಾಮಾನ್ಯ ಅರ್ಹತೆ ಅಂದ್ರೆ ಜನರಲ್ ಮೆರಿಟ್ ಮತ್ತು ಇತರೆ ಪ್ರವರ್ಗಗಳು ಅಂತ ಕೊಡ್ತಾರೆ. ಇತರೆ ಪ್ರವರ್ಗಗಳು ಅಂತ ಹೇಳಿದ್ರೆ ಪ್ರವರ್ಗ 2A, 2B, 3A, 3B. ಜನರಲ್ ಮೆರಿಟ್ ಮತ್ತೆ ಈ ಪ್ರವರ್ಗಗಳಿಗೆ 750 ರೂಪಾಯಿ ಅಂತಕ್ಕಂಥದ್ದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಗಳು ಇವ್ರಿಗೆ 500 ರೂಗಳು. ಹೀಗೆ ಫೀಸನ್ನು ಕೂಡ ನೀಡಿದ್ದಾರೆ. ಈ ಫೀಸನ್ನ ಹಿಂದಿರುಗಿಸಲಾಗುವುದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೊಟ್ಬಿಡ್ತಾರೆ. ಒಂದ್ಸಾರಿ ಕಟ್ಟಿದ್ರೆ ನಿಮಗೆ ಮತ್ತೆ ಅದು ವಾಪಸ್ಸು ಬರೋದಿಲ್ಲ ಅಂತಕ್ಕಂಥದ್ದು. ಇದು ಏನು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಡೈರೆಕ್ಷನ್ಸ್ ಇದೆಯೋ ಅದನ್ನ ಇಲ್ಲಿ ಹೇಳಿದ್ದೀನಿ. ಇನ್ನು ಕಲ್ಯಾಣೇತರ ಕರ್ನಾಟಕದ ಪೋಸ್ಟ್ಗಳು ಎಷ್ಟು ಮತ್ತೆ ಅದಕ್ಕೆ ಡೇಟ್ಗಳು ಯಾವುವು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಹೇಳ್ತಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉಳಿದ ವೃಂದದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಆದ್ಮೇಲೆ ಯಾವೆಲ್ಲ ಪೋಸ್ಟ್ಗಳು ಉಳಿತಾವೋ ಅವುಗಳಿಗೆ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಎಂಬುದಾಗಿ ಹೇಳ್ತಾರೆ. ಇನ್ನು ಉಳಿದಂತೆ ಡೀಟೇಲ್ಸು ಎಲ್ಲ ಅದೇ ಇದೆ, ನಾನೇನು ಹೆಚ್ಚು ಹೇಳೋಲ್ಲ. ಇದಕ್ಕೂ ಕೂಡ ಲಿಖಿತ ಪರೀಕ್ಷೆ ಅಂದ್ರೆ ಎರಡಕ್ಕೂ ಕೂಡ ಲಿಖಿತ ಪರೀಕ್ಷೆ ಇದ್ದೇ ಇದೆ. ಇನ್ನು ಲಿಪಿಕ ಹುದ್ದೆಗಳು ಅಂದ್ರೆ ಅದಕ್ಕೆ ಸಪರೇಟ್ ವಿಡಿಯೋಗಳನ್ನ ಮಾಡ್ಕೊಡ್ತೀನಿ. ಇಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಹುದ್ದೆಗಳ ವಿವರವನ್ನ ಕೊಟ್ಬಿಡ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇತನ ಶ್ರೇಣಿ
37,500 76,100 ಸೇಮ್ ಇವ್ರಿಗೆಲ್ಲ ಸೇಮ್ ಇರುತ್ತೆ. ಇನ್ನು ಪುರುಷ ನೇರ ಹುದ್ದೆಗಳು 2,566, ಇನ್ನು ನೇರ ಮಹಿಳಾ ಹುದ್ದೆಗಳು 755, ಇನ್ನು ಸೇವಾನಿರತ ಹುದ್ದೆಗಳು 257, ಸೇವಾನಿರತ ಮಹಿಳಾ ಹುದ್ದೆಗಳು 82, ಇನ್ನು ತೃತೀಯ ಲಿಂಗಿಗಳಿಗೆ 35. ನಾನು ಆಲ್ರೆಡಿ ಹೇಳಿದ್ದೀನಿ, ತೃತೀಯ ಲಿಂಗಿಗಳು ಗೌರವಯುತವಾಗಿ ಬದುಕಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಡ್ತಿದೆ, ಅವರು ಬಳಸ್ಕೋಬೇಕಷ್ಟೇ. ಇನ್ನು ಒಟ್ಟು ಹುದ್ದೆಗಳು 3,395 ಅಂತಕ್ಕಂಥದ್ದು. ಇನ್ನು ಒಟ್ಟು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳನ್ನ ನೋಡೋದಾದ್ರೆ 3,991 ಹುದ್ದೆಗಳು ಆಗ್ತವೆ ಅಂತಕ್ಕಂಥದ್ದು. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸೇಮ್ ಇದೆ, ಅದನ್ನ ನಾನೇನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಇನ್ನು ಏನು ಗರಿಷ್ಠ ವಯೋಮಿತಿ ಇದೆ, ಇದ್ರಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ, ಇದು ಕೂಡ ಸೇಮ್ ಇದೆ, ತೊಂದರೆ ಇಲ್ಲ. ಇನ್ನು ಉಳಿದಂತೆ ಡೇಟು ಕೂಡ ಸೇಮ್ ಇದೆ, ಇನ್ನು ಶುಲ್ಕವು ಕೂಡ ಸೇಮ್ ಇದೆ. ಆದಿಸೆಯಿಂದಾಗಿ ಹೆಚ್ಚು ಹೇಳುವ ಏನು ಅವಶ್ಯಕತೆ ಇರುವುದಿಲ್ಲ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಏನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ. ನಾನು ಉಳಿದ ವಿಚಾರಗಳಿಗೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ಸ್ ಆಗ್ಬೋದು, ಲಿಪಿಕ ಹುದ್ದೆಗಳಿಗಾಗ್ಬೋದು, ಮತ್ತು ಪರೀಕ್ಷಾ ಟೈಪ್ಸ್ ಆಗ್ಬೋದು, ಈ ಎಲ್ಲ ವಿಚಾರಗಳನ್ನ ಮತ್ತು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತಕ್ಕಂಥದ್ದು. ಪ್ರತಿಪಕ್ಷಕರೇ, ಇದಿಷ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಏನು ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೋ ಇದರ ಮಾಹಿತಿಯಾಗಿತ್ತು. ನಾನು ಮೊದಲೇ ಹೇಳ್ದ ಹಾಗೇನೆ ಇನ್ನಿತರ ಮಾಹಿತಿಯನ್ನ ನಾನು ಅಪ್ಡೇಟ್ ಆಗಿ ನಿಮ್ಗೆ ಕೊಡ್ತಾ ಇರ್ತೀನಿ, ಜೊತೆಗೆ ಅದ್ರ ಡೀಟೇಲ್ಸ್ ಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ಈ ತರದ ಮಾಹಿತಿ ಖಂಡಿತ ಉಪಯೋಗ ಆಗುತ್ತೆ, ದಯವಿಟ್ಟು ಶೇರ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರೂ ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.